ನೀವು ಒಬ್ಬಟ್ ಬದಲು ಬೇರೆ ಬೇರೆ ಕಪಲ್ಸ್ ಬನ್ರಿ ಗೊತ್ತಾ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಒಬ್ಬಟ್ ಮಾಡಿಲ್ಲ, ಟೇಬಲ್ ಎಲ್ಲ ಫುಲ್ ಮೆಸ್ ಆಗಿದೆ. ನನಗೋಸ್ಕರ ಮತ್ತೆ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಆನ್ ಟೈಮಲ್ಲಿ ಆಗಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಟೇಸ್ಟ್ ವಿತ್ ಸೀಮಾ ಸೋನು, ವಾವ್ ಸೂಪರ್. ಅವಲಕ್ಕಿ ಪಾಯಸ ಮಾಡ್ಬಿಡೋಣ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವ್ಲಾಗ್ ನೀವು ನೋಡಿದ್ರಿ, ಬರ್ಡೇ ವ್ಲಾಗ್ ಮಾಡಿದ್ವಿ ನಾನು. ಅದೆಲ್ಲ ಫುಲ್ ಮೆಸಪ್ ಆಗಿ ನೆಕ್ಸ್ಟ್ ವ್ಲಾಗ್ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ, ನಾನು ಕಾಲೇಜ್ಗೆ ಹೋಗಿ ವ್ಲಾಗ್ ಮಾಡೋಣ ಅನ್ಕೋತಿದ್ದೆ. ಎಲ್ಲ ಬುಚ್ಚಡಿ ಕ್ಲಾಸ್ ನಡೀತಿದೆ. ಬುಚ್ಚಡಿ ಕ್ಲಾಸ್ ಅಂದರೆ ನಾನ್ ವೆಜ್ ಎಲ್ಲ ಕಟ್ ಮಾಡೋದು, ಎಲ್ಲ ಥರದ್ದು ನಾನ್ ವೆಜ್ಜಸ್, ಫಿಶ್ಶು, ಎಲ್ಲ ಥರ ಕಟಿಂಗ್ಸ್ ನಡೀತಿದೆ. ಸೊ ಅದನ್ನೆಲ್ಲ ನಾನು ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡಿಲ್ಲ ಕಾಲೇಜ್ದು. ಸೊ ಇವತ್ತು ಹಬ್ಬ, ಎಲ್ಲರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷ, ಬೇವು ಬೆಲ್ಲ ತಿಂದು ಎಲ್ಲರೂ ಕಹಿ ಸಿಹಿ ಎಲ್ಲ ತಿಂದು ಖುಷಿಯಾಗಿ ಈ ವರ್ಷ ಕಂಪ್ಲೀಟ್ ಆಗಲಿ. ಆ್ಯಂಡ್ ಹೇಳ್ಬೇಕಾದ್ರೆ ತುಂಬ ಈ ಆಲ್ರೆಡಿ 3 months ಇದೆಯಲ್ಲ, ಎಷ್ಟು ಬೇಗ ಹೋಗಿದೆ ಅಂದರೆ ತುಂಬ ಬೇಗ ಹೋಗ್ತಿದೆ ಈ ವರ್ಷ. ಸೊ ನಾನಿವತ್ತು ಸ್ಟುಡಿಯೋಲಿ ಪೂಜೆ ಮಾಡಿ ಹಬ್ಬ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮನೇಲಿ ಏನಾಗಿದೆ, ಎಲ್ಲರೂ ಏನೋ ಶೂಟ್ ನಡೀತಿದೆ ಸಮೀರ್ದೆಲ್ಲ. ಸೊ ಅದಕ್ಕೆ ಇವತ್ತು ಸ್ಟುಡಿಯೋಗೆ ಬಂದು ತುಂಬ ದಿವಸ ಆಯ್ತಲ್ಲ, ನಾನು ಸ್ಟುಡಿಯೋಲಿ ಪೂಜೆ ಎಲ್ಲ ಮಾಡಿಲ್ಲ. ಐ ಥಿಂಕ್ ಸಂಕ್ರಾಂತಿಗೆ ಬಂದು ನಾರ್ಮಲ್ ಬೇಸಿಕ್ ಪೂಜೆ ಮಾಡಿದೆ. ಸೊ ಅದಕ್ಕೆ ಇವತ್ತು ನಾನು ಇಲ್ಲೊಂಚೂರು ರಂಗೋಲಿ ಹಾಕಿ ಏನೇನೋ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಹೆಂಗಿರುತ್ತೆ ಅಂತ. ಹಬ್ಬ ಮಾಡ್ತಾಯಿದ್ದೀವಿ. ಯಾರೋ ಒಬ್ಬಿಟ್ಟು ಏನು ದುರಂಧರ್ ಸಾಂಗು ಯಾವ ಜೋಶಿಗೆ ಹಾಕಿದ್ದಾರೆ ಅಂದರೆ ಇಡೀ ರೋಡೇ ಕೇಳಿಸ್ಬೇಕು, ಆ ಥರ ಜೋಶಲ್ಲಿ ಹಾಕಿದ್ದಾರೆ. ಸೊ ಬನ್ನಿ ಇವಾಗ ಮೇಲೆ ನೋಡೋಣ ಹೆಂಗೆ ಪ್ರಿಪೇರ್ ಮಾಡಿದ್ವಿ. ಆಲ್ಮೋಸ್ಟು ವ್ಲಾಗ್ ಮಾಡೋಕ್ಕೆ ಮುಂಚೆನೇ ನಾವು ಒಂದು ಫುಲ್ಲು ಪ್ರಿಪ್ರೇಷನ್ಸ್ ಮಾಡಿಬಿಟ್ಟಿದ್ವಿ. ಯಾಕಂದರೆ ವ್ಲಾಗ್ ಮಾಡೋರು ಯಾರೂ ಇರಲಿಲ್ಲ, ಯಾಕಂದರೆ ನಾವೇ ಓಡಾಡೋದು, ಕ್ಲೀನಿಂಗ್ ಎಲ್ಲ ಇತ್ತು ಅಂತ. ನೋಡಿ ಎಲ್ಲ ತೊಳೆದು ಎಲ್ಲ ಮಾಡಿ ಹಿಂಗಾಗಿದೆ. ಹೇಳುತ್ತೀನಿ, ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ, ಒಳ್ಳೇದಾಗಲಿ. ಹ್ಯಾಪಿ ಯುಗಾದಿ. ನಿಮ್ಗೆ ಜಾಸ್ತಿ ಬೆಲ್ಲ ತಿನ್ನಿಸ್ತೀನಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಗೈಸ್, ನಾನು ಸ್ಯಾರಿ ವೇರ್ ಮಾಡಿ ಚೆನ್ನಾಗಿ ರೆಡಿಯಾಗಿ ಹಬ್ಬ ಮಾಡೋಣ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಯಾವುದೂ ಹೊಸ ಸ್ಯಾರಿ, ಹೊಸ ಡ್ರೆಸ್ ಇರಲಿಲ್ಲ. ಏನಾಗಿತ್ತು ಅಂದರೆ, ನೀವೇ ನೋಡ್ತೀರಾ, ಫುಲ್ ಬ್ಯುಸಿ ಇರ್ತೀನಿ. ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆನೇ ಹಾಕಬೇಕು ಅಂತ ಒಂದು ಮೈಂಡ್ಸೆಟ್ ಇರುತ್ತೆ. ಯಾಕಂದರೆ ಹೊಸ ವರ್ಷ ಅಲ್ವಾ, ಹೊಸ ಬಟ್ಟೆ ಹಾಕಬೇಕು ಅಂತ. ಸೊ ಅನ್ಫಾರ್ಚುನೇಟ್ಲಿ ಹೊಸ ಸ್ಯಾರಿ ಏನೂ ಇರಲಿಲ್ಲ ನನ್ನ ಹತ್ರ ಸದ್ಯಕ್ಕೆ. ಸೊ ಏನು ಮಾಡಿದೆ, ಯಾವುದೋ ಬರ್ಡೇಗೆ ಗಿಫ್ಟ್ ಬಂದಿದ್ದಿದ್ದು ಈ ಡ್ರೆಸ್ಸು. ಸೊ ಹೊಸದಲ್ವಾ ಅಂದ್ಬಿಟ್ಟು ಸೊ ಇದನ್ನೇ ವೇರ್ ಮಾಡಿದೆ. ಸೊ ಬನ್ನಿ ಇವಾಗ ನಾನು ಏನೇನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಏನೂ ಇಟ್ಟಿಲ್ಲ ನಾನು. ಒಂಚೂರು ಅವಲಕ್ಕಿ, ಆದಷ್ಟು ಬೇಗ ಅವಲಕ್ಕಿ ಏನೋ ಸ್ವೀಟ್ ಮಾಡೋಣ ಅಂತ, ಒಬ್ಬಟ್ಟು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಫುಲ್ಲು ನನ್ನ ಕಿಚನ್ ಟೇಬಲ್ ಎಲ್ಲ ಫುಲ್ ಮೆಸ್ ಆಗಿದೆ. ಬೇಗ ಏನೇನು ಮಾಡ್ತೀನಿ ಅಂದೆಲ್ಲ ತೋರಿಸ್ತೀನಿ ನಿಮಗೆ, ಆಯಿತಾ. ಸಂಕ್ರಾಂತಿಗೆ ನಾವು ಒಂದು ತೆಂಗಿನಕಾಯಿ ಇಟ್ಟಿದ್ವಿ, ಹಾಗೆ ಅದು ನೋಡಿ ಹೆಂಗಾಗಿದೆ ಇವಾಗ. ಹೊಡೆದ್ಮೇಲೆ ಚೆನ್ನಾಗಿದೆಯಲ್ಲ ಅಂತ ನೋಡಬೇಕು. ಚೆನ್ನಾಗಿದ್ದರೆ ಇದರಲ್ಲೇ ಏನಾದರೂ ಮಾಡೋದು ಸ್ಪೆಷಲ್. ಗೈಸ್, ನಾನು ಅವಲಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಒಂಚೂರು, ಆಮೇಲೆ ಎಲ್ಲರೂ ತಿನ್ನಲಿ ಅಂತ ಒಂಚೂರು. ಸ್ವಲ್ಪ ಆದಷ್ಟು ಬೇಗ ಆಗೋದೇ ಅವಲಕ್ಕಿ ಪಾಯಸ. ಸೊ ಅದಕ್ಕೆ ಬೇಗ ಏನಾಗುತ್ತೋ ಅದನ್ನು ಮಾಡ್ತಾಯಿದ್ದೀನಿ. ಕುತ್ಕೊಂಡು ಆನಿಯನ್ ಕಟ್ ಮಾಡ್ತಾಯಿದ್ದೀನಿ ಫಾರ್ ಏನಂದರೆ ಅವಲಕ್ಕಿ ಜೊತೆ ರೈಸ್ ಮಾಡೋಣ ಅಂದ್ಕೊಂಡೆ. ರೈಸ್ ಬದಲು ಅವಲಕ್ಕಿ ಮಾಡಿಬಿಡೋಣ, ಚೂರು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ. ಊಟದ ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ನಾವೆಲ್ಲ ಸ್ವಲ್ಪ ಲೇಟ್ ಲತೀಫ್ಸ್, ಏನೂ ಮಾಡೋಕ್ಕಾಗಲ್ಲ. ಕೆಲಸಗಳು ತುಂಬ ಇದೆ ಗೈಸ್, ಅದಕ್ಕೆ ಎಲ್ಲ ಆನ್ ಟೈಮಲ್ಲಿ ಆಗೋಲ್ಲ, ಸ್ವಲ್ಪ ಡಿಲೇ ಆಗುತ್ತೆ. ಹಾಲು ಇಕ್ಕಿದ್ದೀನಿ. ಹಾಲು ಉಗ್ದೇ ಇದ್ದರೆ ಸಾಕು, ಯಾಕಂದರೆ ನಾನು ಯಾವತ್ತು ಹಾಲು ಕಾಯಿಸ್ತೀನೋ, ಹಾಲು ಕಾಯಿಸಿದಾಗೆಲ್ಲ ಹಾಲು ಉಕ್ಕುತ್ತೆ. ಇವತ್ತು ಅದೇ ಅಂದ್ಕೊಂಡಿದ್ದೀನಿ, ಉಕ್ಕಬಾರ್ದು ಅಂತ. ಬಟ್ ಉಕ್ಕಿದ್ರೆ ಒಳ್ಳೇದಂತೆ. ಮೇನ್ ರೆಸಿಪಿ ಕೋಸಂಬರಿ ಮಾಡೋಣ. ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಕ್ಯಾರೆಟು, ಕುಕುಂಬರ್ ಹಾಕ್ತಾಯಿದ್ದೀನಿ. ಗೈಸ್, ಸ್ಟುಡಿಯೋಲಿ ಏನೇನಿದೆ ಐಟಮ್ಸು ಅದರಲ್ಲೇ ಮಾಡ್ತಾಯಿದ್ದೀನಿ. ನಾನು ಎಕ್ಸ್ಟ್ರಾ ಜಾಸ್ತಿ ಏನೂ ತರಿಸಿ ಮಾಡ್ತಿಲ್ಲ, ಯಾಕಂದರೆ ತುಂಬ ಜನ ಇಲ್ಲ ಇಲ್ಲಿ. ಅದಕ್ಕೆ ಎಷ್ಟು ಜನ ಇದ್ದಾರೆ ಅಷ್ಟಕ್ಕೆ ಮಾಡ್ತಾಯಿದ್ದೀನಿ. ಫಸ್ಟು ಹಾಲು ಚೆನ್ನಾಗಿ ಕಾಯ್ದ್ಮೇಲೆ ಅವಲಕ್ಕಿ ಪಾಯಸ ಮಾಡಿಬಿಡೋಣ. ಆಫ್ ಮಾಡಿದ್ರೂ ಹಾಲು ಉಕ್ತಿದೆ, ಜಸ್ಟ್ ಮಿಸ್ಸು. ಕೋಸಂಬರಿ ಆಯಿತು. ಒಂಚೂರು ಏನಂತಾರೆ, ಕ್ಯಾರೆಟು, ಕುಕುಂಬರ್, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಕೊತ್ತಂಬರಿ ಇರಲಿಲ್ಲ, ಸಿಕ್ಕಿಲ್ಲ. ಏನಿದೆ ಅದನ್ನೇ ಎತ್ತು ಹಾಕ್ತೀನಿ. ಒಂಚೂರು ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೃಪಾ ಪಾಪ ಹೆಲ್ಪ್ ಮಾಡ್ತವ್ರೆ. ಕೊಬ್ಬರಿ ತುರಿರಿ ಸಾಕಾಯ್ತು ನನಗೆ.
ಸಾಕಾಯಿತು ಅಂತೆ. ಕೊಬ್ಬರಿ ಹಾಕಿದ್ದೀನಿ, ಉಪ್ಪು ಹಾಕಿಲ್ಲ, ಉಪ್ಪು ಲಾಸ್ಟಲ್ಲಿ ಹಾಕೋಣ ಅಂತ. ಅವಲಕ್ಕಿ ಪಾಯಸ ಮಾಡುವ. ಅವಲಕ್ಕಿ ಪಾಯಸಗೆ ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಬೆಲ್ಲ, ಇದಕ್ಕೆ ನಾನು ಸಕ್ಕರೆ ಹಾಕ್ತಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ನೀರು ಮತ್ತು ಬೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಕ್ಯಾರಮಲೈಸ್ಡ್ ಮಾಡಿ ಹಾಕ್ತಾಯಿದ್ದೀನಿ. ಹಬ್ಬ ಮಾಡಿಲ್ಲ ಅಂದರೆ ಇನ್ ಕೇಸ್ ಲೇಟ್ ಗೀಟ್ ಆದರೆ, ಪೂಜೆ ಮಾಡೋಕ್ಕಾಗಿಲ್ಲ, ನಾರ್ಮಲ್ ಅಡುಗೆ ಎಲ್ಲ ಮಾಡೋಕ್ಕಾಗಿಲ್ಲ, ಬರೀ ಪೂಜೆ ಮಾಡಿಬಿಟ್ಟು ಒಂದು ಜಾಗಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಅದೊಂದು ರೆಸ್ಟೋರೆಂಟ್ ಇದೆ, ಲೈಕ್ ನಾರ್ಮಲ್ ಕೆಫೆ ಥರ, ಅಲ್ಲಿ ಹಬ್ಬದ ಊಟ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅಯ್ಯೋ ಹಬ್ಬ ಬರೋದೇ ವರ್ಷಕ್ಕೊಂದ್ಸತಿ, ಈ ಥರ ಯುಗಾದಿ ಅಲ್ಲ, ಸೊ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೀನ್ಸ್ ಸ್ಟುಡಿಯೋದಲ್ಲೇ ಮಾಡ್ತಾಯಿದ್ದೀನಿ. ಬೇಸ್ ಬೆಲ್ಲ ಹೊಡಿಬೇಕು, ಯಾರು ಹೊಡಿತಾರೋ ಗೊತ್ತಿಲ್ವಲ್ಲ. ಚೆನ್ನಾಗಿ ಕುದಿಬೇಕು ಗೈಸ್ ಇದು, ಯಾಕಂದರೆ ಅವಲಕ್ಕಿ ಸ್ವಲ್ಪ ಬೇಯಬೇಕು ಚೆನ್ನಾಗಿ. ಬೆಂದಮೇಲೆ ಮಿಕ್ಸ್ ಸರಿ ಹೋಗುತ್ತೆ. ಇದಾದಮೇಲೆ ಕುಕ್ಕರಲ್ಲಿ ಬೇಳೆ ಇಡಬೇಕು. ಬೇಳೆಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಅವಲಕ್ಕಿ ಪಾಯಸ ಅವಲಕ್ಕಿ ಆದಮೇಲೆ ಡೈರೆಕ್ಟ್ ಲಾಸ್ಟಲ್ಲಿ ಒಬ್ಬಟ್ಟು ಮಾಡಿ ತುಪ್ಪ ಮತ್ತು ವಾಟರ್ ಸ್ವೀಟ್ನೆಸ್ಗೆ ಡ್ರೈ ಫ್ರೂಟ್ಸ್, ಒಂಚೂರು ಇಲಾಚಿ ಹಾಕೋಣ. ಪಾಯಸ ಒಂದು ಬೌಲಿಗೆ ಹಾಕಿ ನೆಕ್ಸ್ಟು ಅವಲಕ್ಕಿ, ಖಾರ ಅವಲಕ್ಕಿ ಹಾಕಬೇಕು. ಇದು ಅವಲಕ್ಕಿ ಪಾಯಸ. ವೆರಿ ನೈಸ್ ಅವಲಕ್ಕಿ ಪಾಯಸ. ಇಷ್ಟೇ ಗೈಸ್, ಇದರಲ್ಲಿ ಒಂಚೂರು ದೇವರಿಗೆ, ಇನ್ನು ಮಿಕ್ಕಿದ್ದೆಲ್ಲ ನಾವು ಒಂದೊಂದು ಸ್ಪೂನ್ ತಿನ್ನೋದು. ಎತ್ತಿಟ್ಬಿಡ್ತೀನಿ ಸೈಡಲ್ಲಿ ನಾನು. ಒಬ್ಬಟ್ಟಿಗೆ ಇದಿಟ್ಬಿಡ್ತೀನಿ ನಾನು ಕುಕ್ಕರ್. ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಇದು ನಾನು ಮಾಡ್ತಿರೋದು ಒಬ್ಬಟ್ಟಿಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆನೆಸಿದ್ದೆ, 1.5 hour ನೆನೆಸಿದ್ದೆ ಅಷ್ಟೇ, ನಾನು ಜಾಸ್ತಿ ನೆನೆಸಿಲ್ಲ. ಜಾಸ್ತಿ ಮಾಡಲ ಕಮ್ಮಿ ಮಾಡಲ ಉಣ್ಣ ಅಂತ ಯೋಚನೆ ಮಾಡ್ತಾಯಿದ್ದೆ. ರೈಸ್ ಚೆನ್ನಾಗಿ ನೀರು ಹಾಕಿ ತುಂಬ ಚೆನ್ನಾಗಿ ಕುಕ್ ಆಗಬೇಕು. ಬೇಳೆ ತುಪ್ಪ ಹಾಕ್ಬಿಡೋಣ, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್. ತುಪ್ಪ ಮತ್ತು ಸಿನಮನ್ ಪೌಡರ್, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. 7, 8, 9, 10, 11, 12 ಆಗಬೇಕಿದು. ಚೆನ್ನಾಗಿ ಕುದಿಸ್ಬೇಕು. ಬೇಕೆ ಎಷ್ಟು ಯಾಕೋ ಎಸ್ಸಾ, ನಾನು ಯಶ್ ಅಂದ್ಕೊಂಡೆ. ಮುಂಚೆನೇ ಕಡಲೆ ಹಸಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿ. ಕೋಲ್ಡ್ ವಾಟ್ರಲ್ಲಿ ನಾನು ಆನಿಯನ್ ಹಾಕಿಟ್ಟಿದ್ದೆ ಸೋಕ್ ಮಾಡೋಕ್ಕೆ. ಕಡಲೆ ಹಸಿಟ್ಟು ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಬಿಸಿ ಬಿಸಿ ಪಕೋಡ ರೆಡಿ. ಲೈಕ್ ಆನಿಯನ್ನು ಕೋಲ್ಡ್ ವಾಟ್ರಲ್ಲಿ ಸೋಕ್ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ ನೋಡಿ. ಟೇಸ್ಟ್ ಮಾತ್ರ ಕ್ರೇಜಿ. ಸೌಂಡ್ ನೋಡಿ ಹೆಂಗೆ ಬರುತ್ತೆ, ಕ್ರಿಸ್ಪಿ ಆಗಿರೋದು ಹಿಂಗಾಗಬೇಕು. ಚೆನ್ನಾಗಿ ಬಂದಿದೆ ಗೈಸ್. ಒಬ್ಬಟ್ಟು ಮಾಡೋದು ತುಂಬ ಲೇಟ್ ಆಗುತ್ತೆ, ತುಂಬ ಹೊಟ್ಟೆ ಹಸಿತಿದೆ, ಎನರ್ಜಿ ಇಲ್ಲ. ಸೊ ಬೇರೆದೆಲ್ಲ ಮಾಡಿ ತಿಂದು ಆಮೇಲೆ ನಮ್ಮ ಮಮ್ಮಿ ರೆಡಿ ಹೆಂಗೋ ಬರ್ತಾರಂತೆ, ಅವ್ರಿಗೆ ಒಬ್ಬಟ್ಟು ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಡೋಣ. ಹೂರ್ಣ ರೆಡಿ ಆಗ್ತಿದೆ, ಯಾಕಂದರೆ ಬೇಳೆ ಇವಾಗ ಬೆಂದಿದೆ. ಚೂರು ಬೆಲ್ಲದ ನೀರು ಕ್ಯಾರಮಲೈಸ್ ಮಾಡಿ ಎಲ್ಲೂ ಮಿಕ್ಸ್ ಮಾಡಿ ರುಬ್ಬಿ ಹೂರ್ಣ ಮಾಡಿ ಆಮೇಲೆ ಒಬ್ಬಟ್ಟು ಮಾಡಬೇಕು. ಹೂರ್ಣ ರೆಡಿ ಆದರೆ ಒಬ್ಬಟ್ಟು ರೆಡಿ ಆಗುತ್ತೆ. ಹೆಂಗೋ ಒಬ್ಬಟ್ಟು ಏನಂತಾರೆ ಹಸಿಟ್ಟೆಲ್ಲ ಕಲಿಸಿದ್ದೀನಿ. ಅದೊಂದು ಆಯಿತು ಅಂದರೆ ಆಲ್ಮೋಸ್ಟ್ ರೆಡಿ, ಆಲ್ಮೋಸ್ಟ್ ಡನ್ ಗೈಸ್. ಒಬ್ಬಟ್ಟು ಒಂದು ಬಾಕಿ ಇದೆ, ಅದೊಂದು ಮಾಡುವ. ಲೆಟ್ ಮಿ ಟೇಕ್ ಸಮ್ ಬ್ರೇಕ್ ಆದಮೇಲೆ ಒಂಚೂರು ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಹಬ್ಬದ ಊಟ ಥರ ಮಾಡ್ಕೊಂಡು ತಿಂತಾಯಿದ್ದೀನಿ. ಒಬ್ಬಟ್ಟು ಒಂದು ಮಾಡಿಲ್ಲ, ರೈಸ್ ಎಲ್ಲ ಮಾಡೋಣ ಅಂದ್ಕೊಂಡೆ, ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಯಾಕಂದರೆ ನಾವು ಇಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿಸೋ ಸ್ವಲ್ಪ ಲೇಟ್ ಆಯಿತು. ಎನಿಯೋ ಇವಾಗ ಎಷ್ಟು ಮಾಡಿದ್ದೀನೋ ಅಷ್ಟರಲ್ಲಿ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು. ಫಸ್ಟು ಕೋಸಂಬರಿ ತಿಂತಾಯಿದ್ದೀನಿ.
ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಏನಿದೆ ಅದನ್ನೇ ಮಾಡಿ ಹಾಕಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಆದರೆ ಅವಲಕ್ಕಿ ಎಷ್ಟು ಉಜ್ಜುರಾಗಿ ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಬಂದಿದೆ. ಪಾಯಸನ ಪ್ಲೇಟಿಂಗ್ ನೀಟಾಗಿ ಮಾಡಿ ಅಂತ ಹೇಳಿದೆ. ಇಲ್ಲಿ ನೋಡಿ ಪಾಯಸದ ಮೇಲೆ ಹೆಂಗೆ ಹಾಕ್ಕೊಂಡಿದ್ದೀನಲ್ಲ. ಇದು ಅವಲಕ್ಕಿ ಪಾಯಸ ಗೈಸ್, ರೈಸ್ ಪಾಯಸ ಥರ, ಅಕ್ಕಿ ಪಾಯಸ ಥರ ಕಾಣಿಸುತ್ತೆ. ಇದು ಅವಲಕ್ಕಿ ಪಾಯಸ. ಒಬ್ಬಟ್ಟಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಇಮಿಡಿಯೇಟಾಗಿ ದೇವ್ರಿಗೆ ಅಂತ ಸ್ವೀಟ್ ಮಾಡಿದೆ. ಪಕೋಡ ಅಂತೂ ಫುಲ್ ಕ್ರಿಸ್ಪಿ. ಫೈನಲಿ ಸಿಂಪಲ್ಲಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ಅಡುಗೆಗಳು. ಒಬ್ಬಟ್ಟು ಪ್ರೊಸೀಜರ್ ನೆಕ್ಸ್ಟಲ್ಲಿ ತೋರಿಸ್ತೀನಿ. ಊಟ ಮಾಡಿಬಿಟ್ಟು ಬರ್ತೀನಿ. ನಮ್ಮ ಮಮ್ಮಿ ಇವಾಗ ಬಂದರು, ಆದರೆ ಪಾಪ ಅನ್ಫಾರ್ಚುನೇಟ್ಲಿ ಅವ್ರಿಗೇನೂ ಇಲ್ಲ. ಏನು ಇಲ್ಲ ಅನ್ನಕ್ಕಾಗತ್ತೆ ಇಲ್ಲ. ನೀವು ಈಗ ಊಟ ಕೊಡಿ. ಏನೂ ಇಲ್ಲ. ನಾ ಮನೆಗೆ ಇದ್ದಾನೆ ಪ್ರಸಾದ ಇದು ತಿನ್ನಿ, ತಗೊಳ್ಳಿ. ಇಷ್ಟೇ. ಎಲ್ಲಿ ಒಬ್ಬಟ್ಟಲ್ಲಿ ಒಬ್ಬಟ್ಟು ಮಾಡಿಲ್ಲ. ಒಬ್ಬಟ್ಟಿನೂ ಆಗಲ್ಲ. ಒಬ್ಬಟ್ಟು ಬೇಕಾದ್ರೆ ಕೊಡ್ತೀನಿ, ಮಾಡಿಕೊಡ್ತೀನಿ. ಏನು ಹೇಳಿದ್ದು? ಒಬ್ಬಟ್ಟು ಮಾಡಿದ್ದೀನಿ ಬಾ ಅಂತ ಮಾಡ್ತಾ ಇದ್ದೀನಿ ಅಲ್ಲಿ. ಒಂದೇ ಒಂದು ವಡೆ ತಿನ್ನಕ್ಕೆ ಅವ್ರು ಮಾಡಿದಷ್ಟಿತ್ತಲ್ಲ. ನೀನ್ ಮಾಡೋ ಕೆಲ್ಸಕ್ಕೆ ಸರಿ ಎಬ್ಬರಿಸಿ ಸ್ನಾನ ಮಾಡಿ ಇದಕ್ಕೆ ಅದೆಲ್ಲ ಮಾಡಿದ್ಕೇನೆ ಲೇಟ್ ಆಗಿದ್ದು, ಬೇಗ ಬಂದಿರಿ ಸಿಕ್ಕಿರೋದು. ಅದೇ ಬೇಗ ಬನ್ನಿ ಆಂಟಿ ಬೇಗ ಅಂತ. ಎಷ್ಟೊತ್ತಿಗೆ ಫೋನ್ ಮಾಡಿದ್ದು? ನಾವು ಬರೋದು ಬೇಡ ದೂರದಿಂದ. ಏನು 10 ಕಿಲೋಮೀಟರ್ ದೂರ ಪ್ಲಾನ್ ಮಾಡಿ ಹಸಿದ್ಬಿಟ್ಟಾಳ ಅಂದ್ರೆ ಇಷ್ಟೇ ಮಾಡಿ ಅಲ್ಲಿ ನೋಡಿಲ್ಲ, ಅಲ್ಲಿ ಫ್ರೈಡ್ ರೈಸ್ ತಿಂದಾಳೆ, ಮಂದಿನೂ ತಿಂದಾಳೆ. ಇಲ್ಲಿ ನೋಡಿಲ್ಲ, ದೃಷ್ಟಿ ಆಗುತ್ತೆ ಅಂತ. ದೃಷ್ಟಿ ಅಲ್ಲ, ತಿನ್ಬಿಟ್ಟಾ ಈಗ ನಾನೇ ಹಾಕ್ಕೊತೀನಿ. ನೀವೇ ಸಾಕು ನನ್ನ ಮನೆ ತೊಗೊಳಕ್ಕೆ. ಕಾವ್ಯ ಏನಾದ್ರು ಹಾಕೋ, ಎಲ್ಲೇ ಹುಡುಕ್ತವ್ರೆ. ನೀವು ಕೇಳ್ತಾ ಇದ್ದೀನಿ ಮತ್ತೆ. ಸೋನು ಸೂಪರ್ ಆಗಿದೆ ಮನೆ, ಸೂಪರ್ ಆಗಿದೆ ಸ್ವೀಟು. ಹೌದಾ? ಶುಗರ್ ಅವ್ರಿಗೆ ಕರೆಕ್ಟ್ ಆಗಿದೆ. ನಾನು ಬೆಲ್ಲ ಹಾಕಿರೋದು. ಅಲ್ಲ, ಬೆಳಿಗ್ಗೆನ ಅಕ್ಕಿ ರೊಟ್ಟಿನ ಹಿಂಗೆ ಮಾಡಿದೆ. ಎಲ್ಲ ತಿನ್ಬೇಕಂತೀನಿ, ಇಷ್ಟ ಎಷ್ಟು ಮಾಡೋಳೆ, ಯಾರಿಗೂ ಸಿಕ್ಕಿಲ್ಲ ಸರಿಯಾಗಿ. ಇಷ್ಟು ಸ್ವೀಟು ಮಾಡೋರೆ, ಇಷ್ಟ ಮಾಡೋರೆ. ನೋಡಲಿ ನೀನು ಹಾಂ, ನಂಗೆ ಇನ್ನೂ ಇದೆ. ಒಬ್ಬಟ್ಟಿಗೆ ಅಲ್ಲಿ ರೆಡಿ ಇದೆ. ನನಗೆ ಅದು ನೋಡಿದ್ರೆ ಸಮಾಧಾನ ಆಯ್ತು ಇವಾಗ. ನೋಡಿ ಆಂಟಿ, ಏನಂತೆ? ಸುಬ್ಬ ಅವರಿಗೆ ಚೇರ್ ಹಾಕಿ ಇದಕ್ಕಿನ್ನ ಇಡ್ಬೇಕಂತಿ. ನನಗೂ ಸಾಕೆ ಸಾಕೆ, ಸಾಕು. ನನಗೆ ಕೇಳ್ತಾ ಇದ್ದಿಲ್ಲ ಸಾಕೆ. ಮತ್ತೆ ಡ್ಯಾಡಿಗೋಸ್ಕರ ಇವಾಗ ಆನಿಯನ್ ಕಟ್ ಮಾಡಿ ಒಂಚೂರು ಇತ್ತು ಹಸಿಟ್ಟು, ಅದರಲ್ಲೇ ಒಂಚೂರು ಎಷ್ಟಾಗುತ್ತೋ ಅಷ್ಟು ಮಾಡಿ ಕೊಡ್ತಾ ಇದ್ದೀನಿ. ಪಾಪ ಕಾಯ್ತವ್ರೆ ಕುತ್ಕೊಂಡು. ಬಿಸಿ ಬಿಸಿ ಪಕೋಡ. ಹಾಂ, ಬೇಳೆ ಒಬ್ಬಟ್ಟು. ಇದು ಪಕೋಡ ಸಖತ್ತಾಗಿದೆ, ಸೂಪರಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋನು, ನನಗೋಸ್ಕರ ಮತ್ತೆ ಸ್ಪೆಷಲಾಗಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಇದನ್ನ ಯಾರು ನೋಡಬೇಡಿ, ಇವಾಗ ಹೇಳಿದ್ದೀನಿ, ಯಾರು ಈ ಕಡೆ ಬರಬೇಡಿ. ಒಂದು ಕೊಟ್ಬಿಡಿ ನಮ್ಗೆ. ಸೂಪರ್ ಆಗಿದೆ. ಎಲ್ಲರೂ ಇಲ್ಲಿಂದ ತಿನ್ನಕ್ಕಂತೂ ಆಗಲ್ಲ, ಫೀಡ್ ಮಾಡ್ಕೋಬೋದು ಅಷ್ಟೇ. ಅಲ್ಲ, ನಮ್ಮ ಅಮ್ಮಂಗೆ ನಾನು ಏನಾದ್ರು 3 ಹೊತ್ತು ಹಿಂಗೆ ಕಿಚನ್ ಬೆಳಗಿಂದ ರಾತ್ರಿವರೆಗೂ ಮಾಡ್ಕೊಡ್ತಾ ಇದ್ರೆ ತಿಂತಾ ಇರ್ತಾರೆ. ಇರ್ತಾರೆ. ಏನ್ ಮಾಮ್? ಯಾರೊಬ್ರು ಬೇಕು ಅವಳಿಗೆ ಹಿಂಗೆ. ಪೂರ್ಣ ರೆಡಿಯಾಗಿದೆ, ಆಲ್ಮೋಸ್ಟ್ ಡನ್. ಇವಾಗ ಫೈನಲು ಒಬ್ಬಟ್ಟು ತಟ್ಟೋದಷ್ಟೇ. ತಟ್ಟಿ ಬಿಸಿ ಬಿಸಿ ಎಲ್ಲರಿಗೂ ಕೊಡೋದು. ಮನೆಗೆ ಎಷ್ಟೆಷ್ಟು ತೆಳುವಾಗಿದೆ, ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿ ಆಡಿಯನ್ಸಾಗಿ ಕೂತವ್ರು ನೋಡಿ ಅಲ್ಲಿ ಒಬ್ಬಟ್ಟು ನೋಡೋಕ್ಕೆ. ಅದು ಇದರಲ್ಲಿ ಯಾವುದೋ ಒಂದು ಸೆಟಪ್ಪಲ್ಲಿ ಹಾಕ್ಬಿಟ್ಟು ನಾವು ಅಡುಗೆ ಮಾಡ್ತೇವೆ, ಅವ್ರು ಆಪೋಸಿಟಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರಲ್ಲ, ಹಂಗೈತೆ ಇಲ್ಲಿ. ಸೀಮಾ ಸೋನು ಅವರು ಇವತ್ತು ಉಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾವು ಅವ್ರೇನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅಡುಗೆ. ಸೊ ಗೈಸ್, ನಾವು ಬಂದಿದ್ದೀವಿ ಟೇಸ್ಟ್ ನೋಡೋಕ್ಕೆ. ಕರೆಕ್ಟಾಗಿ ಮಾಡ್ತಾರಲ್ವ ಚೆಕ್ ಮಾಡ್ತಾ ಇದ್ದೀವಿ. ನಾಳೆ ಖಾರ.
ಗೈಸ್ ಫೈನಲಿ ಒಬ್ಬಟ್ಟು ಮಾಡೋದು ಕಲಿತೆ. ಅಯ್ಯೋ ಗ್ಯಾಸ್ ಎಲ್ಲಿ ಖಾಲಿ ಆಗುತ್ತೋ ಅನ್ನೋ ಭಯದು. ಗೈಸ್ ನಾನು ಸ್ಟುಡಿಯೋ ಓಪನ್ ಮಾಡಿದಾಗ ಈ ಗ್ಯಾಸ್ ತಂದಿದ್ದು ಅಲ್ವಾ ಮ್ಯಾಮ್? ಇನ್ನೂ ಗ್ಯಾಸ್ ಖಾಲಿ ಆಗಿಲ್ಲ. ಫೈನಲಿ ಗೈಸ್ ಒಬ್ಬಟ್ಟು ತುಂಬ ಚೆಂದಾಗಿ ಬರ್ತಿದೆ, ರೌಂಡಾಗಿ ಬರ್ತಿದೆ, ಖುಷಿ ಆಗ್ತಿದೆ. ನಮ್ಮ ಡ್ಯಾಡಿ ಏನು ಹೇಳ್ತಾರೆ ನೋಡೋಣ. ಮಮ್ಮಿ ಆಲ್ರೆಡಿ ತಿಂದಾಯ್ತಂತೆ, ಅವ್ರ ಟೇಸ್ಟ್ ನೋಡೋಣ. 20 ರೂಪಾಯಿ ಒಂದು ಒಬ್ಬಟ್ಟು. ಹೌದಾ? ನಮ್ದು ಸ್ವಲ್ಪ ಹೋಮ್ಲಿ ಫುಡ್ ಅಲ್ವಾ, ಸ್ವಲ್ಪ ಕಮ್ಮಿ. ಸಿಲಿಂಡರ್ ಬೇರೆ ಸಿಗ್ತಿಲ್ಲ, ಜಾಸ್ತಿ ಮಾಡಬೇಕು. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ನಾನು ಇದೇ ಎಲೆಯಲ್ಲಿ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಕ್ರಿಸ್ಪಿಯಾಗಿ ಬರಬೇಕು, ಸಕಾಲಾಗಿ. ಗೈಸ್ ಫುಲ್ ಡಿಸ್ಟರ್ಬೆನ್ಸ್ ಆಗ್ತಿದೆ ಇಲ್ಲಿ. ಯಪ್ಪ, ಇಲ್ಲಿ ಒಬ್ಬಟ್ಟು ಬದಲು ಬೇರೆ ಬೇರೆ ಕಪಲ್ಸ್ ಮದುವೆ ಎಲ್ಲಾರ್ದು ಕಮ್ಯುನಿಕೇಶನ್ ಆಗ್ತಿದೆ. ಹೆವಿ ಡಿಸ್ಟರ್ಬೆನ್ಸ್ ಗೈಸ್, ಬೇಜಾರು ಮಾಡ್ಕೋಬೇಡಿ. ಒಟ್ಟಿನಲ್ಲಿ ಯಾರ್ದೋ ಮದುವೆ ಆಗೋದಿದೆ ಶೀಘ್ರದಲ್ಲಿ, ಸೊ ಅದಕ್ಕೆ ಕಮ್ಯುನಿಕೇಶನ್ ನಡೀತಿದೆ, ತುಂಬಾ ಕನ್ವರ್ಸೇಷನ್ ನಡೀತಿದೆ. ಅದು ಯಾರು ಮದುವೆ ಆಗುತ್ತೋ ಗೊತ್ತಿಲ್ಲ, ಈಗ ಇಂಟ್ರೋ ಬರುತ್ತೆ ಬೇಗ. ಎಲ್ಲರೂ ಒಬ್ಬಟ್ಟು ತಿನ್ಬಿಟ್ಟು ಟೇಸ್ಟ್ ಮಾಡಿ. 20 ಚಂದ ತಿನ್ನಲ್ಲ, ಎಕ್ಸೆಪ್ಟ್ ಚಂದ್ರ. ಎಲ್ಲರೂ ತಿನ್ನಿ. ಎಲ್ಲರಿಗೂ ಒಂದು ಹಾಕಿ ಕೊಟ್ಬಿಡೋಣ. ಆಲ್ರೆಡಿ ನೋಡಿ ಎಷ್ಟು 1 2 3 4 5 6 7 ಒಂದು 8 ಮಾಡಿದ್ದೀನಿ ಒಬ್ಬಟ್ಟು ಅಷ್ಟೇ. ಚಿಕ್ಕ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಹೂವನ್ನ ಕರೆಕ್ಟಾಗಿ ಮಾಡಿದ್ದೀನಿ ಗೈಸ್. ಇಷ್ಟೇ ಎಷ್ಟು ಉಳಿದಿದೆ, ತಿನ್ನೋ ಥರ ಒಂದಿಬ್ರು ತಿನ್ಬೋದು. ಬಟ್ ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀನಿ. ಇದು ಪ್ಲೇಟಲ್ಲಿ ಅದ ಒಬ್ಬಟ್ಟು ತುಪ್ಪ ತುಪ್ಪ ಬೇಕಾ? ತುಪ್ಪ ನಾನು ನೋಡ್ತೀನಿ. ಕಾಯ್ತೋಗ ನಮ್ಮಪ್ಪ. ಕರ್ದೇನೆ ನೀನು, ಯಾವ ಹೆಂಗ್ಸೆ ನೀನು? ರೀ ಬನ್ರಿ, ಮಾಡ್ತಾಳೆ ಗೊತ್ತಾ? ಆಕ್ಟಿಂಗ್ ಎಲ್ಲಿಂದ ಬಂದಿರೋದು ಹೇಳಿ? ಪಾಪ ನಮ್ಮ ಮನೆಯವ್ರ ಪಾಪ ನೋಡೋಣ ಹೇಗೆ ಏನಿ ನಾನು ತಿನ್ನಿಸ್ತೀನಿ ನೋಡಿ. ಚೆನ್ನಾಗಿ ಸೋನು ಆಗ ಹೊಟ್ಟೆ ತುಂಬಿದೆ ಬೇಡ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ. ಚೆನ್ನಾಗಿದೆ, ಬಟ್ ನಿನ್ ತರ ಮಾಡಲ್ಲ. ಓಕೆ ಗೈಸ್, ಫೈನಲಿ ವ್ಲಾಗ್ ಎಂಡ್ ಮಾಡುವ ಸಮಯ. ಬೆಳಗಿನ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದೀವಿ. ಮಾಡಿದ್ದೆ ಎಷ್ಟೊತ್ತವರೆಗೂ ನಿಂತಿದ್ದೀನಿ ನೋಡಿ. ಟೇಸ್ಟ್ ವಿತ್ ಸೀಮಾ ಸೋನು. ವಾವ್, ಸೂಪರ್, ರಿಯಲ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದಾಳೆ. ಶೀಸ್ ಎ ವೆರಿ ಗುಡ್ ಶೆಫ್. ಆಗ್ತಾ ಇದ್ದಾಳೆ, ವೆರಿ ಗುಡ್, ಕೀಪ್ ಇಟ್ ಅಪ್. ಹೀಗೆ ನಾನು ಆಗ್ತಾ ಇದ್ದು ನಾನು ತಿಂತಾ ಇರ್ತೀನಿ. ಅದನ್ನೇ ಹೇಳಿಲ್ವಾ, ನಮ್ಮ ಅಮ್ಮಂಗೆ ಬೆಳಗ್ಗೆ ನಿಂತ್ಕೊಂಡು ರಾತ್ರಿವರೆಗೂ ಮಾಡಿಕೊಡ್ತಿದ್ರೆ ತಿಂತಾನೆ ಇರ್ತಾರೆ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಮ್ಮ ಹಬ್ಬ ಉಗಾದಿ ಹಬ್ಬನ ನಾವು ಎಲ್ಲರಿಗೂ ಮಾಡಿದೀವಿ. ಎಲ್ಲರಿಗೂ ಹ್ಯಾಪಿ ಉಗಾದಿ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ಬೇವು ಬೆಲ್ಲ. ಸರಿ, ಕಟ್. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ಖುಷಿಯಾಗಿರ್ಲಿ, ನಾವು ಖುಷಿಯಾಗಿರ್ತೀವಿ. ನಾಳೆ ನಾಳೆ ಎಲ್ಲ ಹೊಸದಡ್ಕೊ ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ. ನಾವು ನೋಡೋಣ, ಏನಾದರೂ ಮಾಡ್ಬೋದು, ಹೇಳಕ್ಕಾಗಲ್ಲ. ಬಾಯ್.